ಉಡುಪಿ ದೇವಾಲಯಗಳ ನಗರಿ. ಇಲ್ಲಿ ದೇಗುಲಗಳಿಗೆ ಕನ್ನ ಹಾಕಿದವರು ಕ್ಷಣ ಮಾತ್ರದಲ್ಲೇ ಜೈಲು ಪಾಲಾದ ಘಟನೆಗಳು ನಡೆದಿವೆ. ಈಗ ಅಂಥದ್ದೇ ಮತ್ತೊಂದು ಘಟನೆ ನಡೆದಿದೆ. ದೇವಿಯ ಸನ್ನಿಧಾನದ ಬೀಗ ಮುರಿಯೋಕೆ ಬಂದ ಕಳ್ಳರು ಜೈಲು ಪಾಲಾಗಿದ್ದಾರೆ. ಈ ಸಿಸಿಟಿವಿ ಫುಟೇಜ್ ನೋಡಿ. ಖದೀಮರಿಬ್ಬರು ದೇವಾಲಯದ ಬಾಗಿಲು ಒಡೆಯಲು ಬಂದಿದ್ದಾರೆ. ದೇಗುಲದ ಎದುರಿನ ಬಾಗಿಲನ್ನ ಒಡೆಯೋಕೆ ಶುರು ಮಾಡಿದ್ದೇ ತಡ ಸ್ಥಳದಲ್ಲಿದ್ದ ಕಾವಲುಗಾರ ಬೊಬ್ಬೆ ಹೊಡೆದಿದ್ದಾನೆ. ಇದರಿಂದ ದೇಗುಲದ ಆವರಣದ ಮನೆಯವರು ಹೊರ ಬಂದಿದ್ದಾರೆ. ಕಳ್ಳರಿಬ್ಬರು ಸ್ಥಳದಿಂದ ತಕ್ಷಣ ಎಸ್ಕೇಪ್ ಆಗಿದ್ದಾರೆ. ಇಲ್ಲಿಂದ ಮುಂದೆ ನಡೆದಿದ್ದೇ ಪವಾಡ. ರಾತ್ರಿ 1 ಗಂಟೆ ಸುಮಾರಿಗೆ ಕಳ್ಳರಿಬ್ಬರು ಕಳ್ಳತನ ಯತ್ನವನ್ನು ನಡೆಸಿದ್ರು. ದೇವಸ್ಥಾನದ ಮುಖ್ಯ ದ್ವಾರವನ್ನು ಹೊಡೆದು ಕಳ್ಳತನವನ್ನು ಮಾಡಬೇಕು ಅನ್ನೋಂಥ ಹೊಂಚು ಹಾಕಿ ಬಂದಿದ್ರು. ಆದರೆ ಅದು ಸಫಲ ಆಗಲಿಲ್ಲ. ಹೌದು, ಇದು ಉಡುಪಿಯ ಪ್ರಸಿದ್ಧ ದೇವಾಲಯದ ಸ್ಟೋರಿ. ಮಹಿಷಮರ್ದಿನಿಯ ದೇಗುಲ ಕಳ್ಳತನಕ್ಕೆ ಬಂದ ಕಳ್ಳ ಆ ಕ್ಷಣಕ್ಕೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಆದರೆ ಅಲ್ಲಿಂದ ಸ್ವಲ್ಪ ದೂರ ಓಡಿದ ಕಳ್ಳ ಮುಂದೆ ಮೂರ್ಛೆ ಬಂದು ಬಿದ್ದಿದ್ದಾನೆ. ಬುಕ್ ಇದೆ ಅವನ ಕೈಯಲ್ಲಿ. ಬುಕ್ ಅದು ಮೆಡಿಸಿನ್. ಹೌದು, ದೇವಾಲಯದಿಂದ ಸಾಕಷ್ಟು ದೂರದಲ್ಲಿರುವ ಪೆಟ್ರೋಲ್ ಬಂಕ್ ಒಂದರ ಆವರಣದಲ್ಲಿ ಕಳ್ಳರಿಬ್ಬರು ಕಂಡು ಬಂದಿದ್ದಾರೆ. ಪಕ್ಕದಲ್ಲಿ ಒಬ್ಬ ಸ್ವಾಮಿ ದೈವದ ಗುಡಿ ಇದೆ. ಇಬ್ಬರ ಪೈಕಿ ಓರ್ವ ಕಳ್ಳ ಮೂರ್ಛೆ ರೋಗ ಬಂದು ಬಿದ್ದಿದ್ದರೆ ಮತ್ತೊಬ್ಬ ಆತನ ಆರೈಕೆಯಲ್ಲಿದ್ದ. ಊರಿನವರೆಲ್ಲ ಸೇರಿ ಇಬ್ಬರನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮೂರ್ಛೆ ರೋಗ ಬಂದವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೆ ಮತ್ತೊಬ್ಬ ಜೈಲು ಪಾಲಾಗಿದ್ದಾನೆ. ಕಳ್ಳರು ಇಲ್ಲಿ ಬೀಗ ಹೊಡೆಯುವ ಪ್ರಯತ್ನ ಮಾಡಿದರು. ಆ ಸಮಯ ನಮ್ಮ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ದರು. ಸೆಕ್ಯೂರಿಟಿ ಗಾರ್ಡ್ ಅವರು ಬಂದು ನೋಡಿದರು. ಆವಾಗ ಅವನ ಕೈಯಲ್ಲಿ ರಾಡ್ಗಳಿತ್ತು. ಸ್ವಲ್ಪ ಸೆಕ್ಯೂರಿಟಿ ಗಾರ್ಡ್ ಹೆದರಿದ್ರು. ಆದಮೇಲೆ ಅವನು ಸ್ವಲ್ಪ ಈ ಕಡೆಯಿಂದ ಹೀಗೆ ಹೋದಾಗ ಅವನು ಒಂದು ರೀಪಿನ ತುಂಡು ಬಿಸಾಡಿದ ಸೌಂಡು ನನಗೆ ಕೇಳಿ. ಉಡುಪಿ ದೇವಾಲಯಗಳ ನಗರಿ. ಇಲ್ಲಿ ದೇಗುಲಗಳಿಗೆ ಕನ್ನ ಹಾಕಿದವರು ಕ್ಷಣ ಮಾತ್ರದಲ್ಲೇ ಜೈಲು ಪಾಲಾದ ಘಟನೆಗಳು ನಡೆದಿವೆ. ಈಗ ಅಂಥದ್ದೇ ಮತ್ತೊಂದು ಘಟನೆ ನಡೆದಿದೆ. ದೇವಿಯ ಸನ್ನಿಧಾನದ ಬೀಗ ಮುರಿಯೋಕೆ ಬಂದ ಕಳ್ಳರು ಜೈಲು ಪಾಲಾಗಿದ್ದಾರೆ. ಈ ಸಿಸಿಟಿವಿ ಫುಟೇಜ್ ನೋಡಿ. ಖದೀಮರಿಬ್ಬರು ದೇವಾಲಯದ ಬಾಗಿಲು ಒಡೆಯಲು ಬಂದಿದ್ದಾರೆ. ದೇಗುಲದ ಎದುರಿನ ಬಾಗಿಲನ್ನ ಒಡೆಯೋಕೆ ಶುರು ಮಾಡಿದ್ದೇ ತಡ ಸ್ಥಳದಲ್ಲಿದ್ದ ಕಾವಲುಗಾರ ಬೊಬ್ಬೆ ಹೊಡೆದಿದ್ದಾನೆ. ಇದರಿಂದ ದೇಗುಲದ ಆವರಣದ ಮನೆಯವರು ಹೊರ ಬಂದಿದ್ದಾರೆ. ಕಳ್ಳರಿಬ್ಬರು ಸ್ಥಳದಿಂದ ತಕ್ಷಣ ಎಸ್ಕೇಪ್ ಆಗಿದ್ದಾರೆ. ಇಲ್ಲಿಂದ ಮುಂದೆ ನಡೆದಿದ್ದೇ ಪವಾಡ. ರಾತ್ರಿ 1 ಗಂಟೆ ಸುಮಾರಿಗೆ ಕಳ್ಳರಿಬ್ಬರು ಕಳ್ಳತನ ಯತ್ನವನ್ನು ನಡೆಸಿದ್ರು. ದೇವಸ್ಥಾನದ ಮುಖ್ಯ ದ್ವಾರವನ್ನು ಹೊಡೆದು ಕಳ್ಳತನವನ್ನು ಮಾಡಬೇಕು ಅನ್ನೋಂಥ ಹೊಂಚು ಹಾಕಿ ಬಂದಿದ್ರು. ಆದರೆ ಅದು ಸಫಲ ಆಗಲಿಲ್ಲ. ಹೌದು, ಇದು ಉಡುಪಿಯ ಪ್ರಸಿದ್ಧ ದೇವಾಲಯದ ಸ್ಟೋರಿ. ಮಹಿಷಮರ್ದಿನಿಯ ದೇಗುಲ ಕಳ್ಳತನಕ್ಕೆ ಬಂದ ಕಳ್ಳ ಆ ಕ್ಷಣಕ್ಕೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಆದರೆ ಅಲ್ಲಿಂದ ಸ್ವಲ್ಪ ದೂರ ಓಡಿದ ಕಳ್ಳ ಮುಂದೆ ಮೂರ್ಛೆ ಬಂದು ಬಿದ್ದಿದ್ದಾನೆ. ಬುಕ್ ಇದೆ ಅವನ ಕೈಯಲ್ಲಿ. ಬುಕ್ ಅದು ಮೆಡಿಸಿನ್. ಹೌದು, ದೇವಾಲಯದಿಂದ ಸಾಕಷ್ಟು ದೂರದಲ್ಲಿರುವ ಪೆಟ್ರೋಲ್ ಬಂಕ್ ಒಂದರ ಆವರಣದಲ್ಲಿ ಕಳ್ಳರಿಬ್ಬರು ಕಂಡು ಬಂದಿದ್ದಾರೆ. ಪಕ್ಕದಲ್ಲಿ ಒಬ್ಬ ಸ್ವಾಮಿ ದೈವದ ಗುಡಿ ಇದೆ. ಇಬ್ಬರ ಪೈಕಿ ಓರ್ವ ಕಳ್ಳ ಮೂರ್ಛೆ ರೋಗ ಬಂದು ಬಿದ್ದಿದ್ದರೆ ಮತ್ತೊಬ್ಬ ಆತನ ಆರೈಕೆಯಲ್ಲಿದ್ದ. ಊರಿನವರೆಲ್ಲ ಸೇರಿ ಇಬ್ಬರನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮೂರ್ಛೆ ರೋಗ ಬಂದವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೆ ಮತ್ತೊಬ್ಬ ಜೈಲು ಪಾಲಾಗಿದ್ದಾನೆ. ಕಳ್ಳರು ಇಲ್ಲಿ ಬೀಗ ಹೊಡೆಯುವ ಪ್ರಯತ್ನ ಮಾಡಿದರು. ಆ ಸಮಯ ನಮ್ಮ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ದರು. ಸೆಕ್ಯೂರಿಟಿ ಗಾರ್ಡ್ ಅವರು ಬಂದು ನೋಡಿದರು. ಆವಾಗ ಅವನ ಕೈಯಲ್ಲಿ ರಾಡ್ಗಳಿತ್ತು. ಸ್ವಲ್ಪ ಸೆಕ್ಯೂರಿಟಿ ಗಾರ್ಡ್ ಹೆದರಿದ್ರು. ಆದಮೇಲೆ ಅವನು ಸ್ವಲ್ಪ ಈ ಕಡೆಯಿಂದ ಹೀಗೆ ಹೋದಾಗ ಅವನು ಒಂದು ರೀಪಿನ ತುಂಡು ಬಿಸಾಡಿದ ಸೌಂಡು ನನಗೆ ಕೇಳಿ. ಉಡುಪಿ ದೇವಾಲಯಗಳ ನಗರಿ. ಇಲ್ಲಿ ದೇಗುಲಗಳಿಗೆ ಕನ್ನ ಹಾಕಿದವರು ಕ್ಷಣ ಮಾತ್ರದಲ್ಲೇ ಜೈಲು ಪಾಲಾದ ಘಟನೆಗಳು ನಡೆದಿವೆ. ಈಗ ಅಂಥದ್ದೇ ಮತ್ತೊಂದು ಘಟನೆ ನಡೆದಿದೆ. ದೇವಿಯ ಸನ್ನಿಧಾನದ ಬೀಗ ಮುರಿಯೋಕೆ ಬಂದ ಕಳ್ಳರು ಜೈಲು ಪಾಲಾಗಿದ್ದಾರೆ.
ಈ ಸಿಸಿಟಿವಿ ಫುಟೇಜ್ ನೋಡಿ. ಖದೀಮರಿಬ್ಬರು ದೇವಾಲಯದ ಬಾಗಿಲು ಒಡೆಯಲು ಬಂದಿದ್ದಾರೆ. ದೇಗುಲದ ಎದುರಿನ ಬಾಗಿಲನ್ನ ಒಡೆಯೋಕೆ ಶುರು ಮಾಡಿದ್ದೇ ತಡ ಸ್ಥಳದಲ್ಲಿದ್ದ ಕಾವಲುಗಾರ ಬೊಬ್ಬೆ ಹೊಡೆದಿದ್ದಾನೆ. ಇದರಿಂದ ದೇಗುಲದ ಆವರಣದ ಮನೆಯವರು ಹೊರ ಬಂದಿದ್ದಾರೆ. ಕಳ್ಳರಿಬ್ಬರು ಸ್ಥಳದಿಂದ ತಕ್ಷಣ ಎಸ್ಕೇಪ್ ಆಗಿದ್ದಾರೆ. ಇಲ್ಲಿಂದ ಮುಂದೆ ನಡೆದಿದ್ದೇ ಪವಾಡ. ರಾತ್ರಿ 1 ಗಂಟೆ ಸುಮಾರಿಗೆ ಕಳ್ಳರಿಬ್ಬರು ಕಳ್ಳತನ ಯತ್ನವನ್ನು ನಡೆಸಿದ್ರು. ದೇವಸ್ಥಾನದ ಮುಖ್ಯ ದ್ವಾರವನ್ನು ಹೊಡೆದು ಕಳ್ಳತನವನ್ನು ಮಾಡಬೇಕು ಅನ್ನೋಂಥ ಹೊಂಚು ಹಾಕಿ ಬಂದಿದ್ದರು. ಆದರೆ ಅದು ಸಫಲ ಆಗಲಿಲ್ಲ. ಹೌದು, ಇದು ಉಡುಪಿಯ ಪ್ರಸಿದ್ಧ ದೇವಾಲಯದ ಸ್ಟೋರಿ. ಮಹಿಷಮರ್ದಿನಿಯ ದೇಗುಲ ಕಳ್ಳತನಕ್ಕೆ ಬಂದ ಕಳ್ಳ ಆ ಕ್ಷಣಕ್ಕೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಆದರೆ ಅಲ್ಲಿಂದ ಸ್ವಲ್ಪ ದೂರ ಓಡಿದ ಕಳ್ಳ ಮುಂದೆ ಮೂರ್ಛೆ ಬಂದು ಬಿದ್ದಿದ್ದಾನೆ. ಬುಕ್ ಇದೆ ಅವನ ಕೈಯಲ್ಲಿ. ಬುಕ್ ಅದು ಮೆಡಿಸಿನ್. ಹೌದು, ದೇವಾಲಯದಿಂದ ಸಾಕಷ್ಟು ದೂರದಲ್ಲಿರುವ ಪೆಟ್ರೋಲ್ ಬಂಕ್ ಒಂದರ ಆವರಣದಲ್ಲಿ ಕಳ್ಳರಿಬ್ಬರು ಕಂಡು ಬಂದಿದ್ದಾರೆ. ಪಕ್ಕದಲ್ಲಿ ಒಬ್ಬ ಸ್ವಾಮಿ ದೈವದ ಗುಡಿ ಇದೆ. ಇಬ್ಬರ ಪೈಕಿ ಓರ್ವ ಕಳ್ಳ ಮೂರ್ಛೆ ರೋಗ ಬಂದು ಬಿದ್ದಿದ್ದರೆ ಮತ್ತೊಬ್ಬ ಆತನ ಆರೈಕೆಯಲ್ಲಿದ್ದ. ಊರಿನವರೆಲ್ಲ ಸೇರಿ ಇಬ್ಬರನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮೂರ್ಛೆ ರೋಗ ಬಂದವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೆ ಮತ್ತೊಬ್ಬ ಜೈಲು ಪಾಲಾಗಿದ್ದಾನೆ. ಕಳ್ಳರು ನುಗ್ಗಿ ಇಲ್ಲಿ ಬೀಗ ಹೊಡೆಯುವ ಪ್ರಯತ್ನ ಮಾಡಿದರು. ಆ ಸಮಯ ನಮ್ಮ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ದರು. ಸೆಕ್ಯೂರಿಟಿ ಗಾರ್ಡ್ ಅವರು ಬಂದು ನೋಡಿದರು. ಆವಾಗ ಅವನ ಕೈಯಲ್ಲಿ ರಾಡ್ಗಳಿತ್ತು. ಸ್ವಲ್ಪ ಸೆಕ್ಯೂರಿಟಿ ಗಾರ್ಡ್ ಹೆದರಿದ್ರು. ಆದಮೇಲೆ ಅವನು ಸ್ವಲ್ಪ ಈ ಕಡೆಯಿಂದ ಹೀಗೆ ಹೋದಾಗ ಅವನು ಒಂದು ರೀಪಿನ ತುಂಡು ಬಿಸಾಡಿದ ಸೌಂಡು ನನಗೆ ಕೇಳಿ. ಉಡುಪಿ ದೇವಾಲಯಗಳ ನಗರಿ. ಇಲ್ಲಿ ದೇಗುಲಗಳಿಗೆ ಕನ್ನ ಹಾಕಿದವರು ಕ್ಷಣ ಮಾತ್ರದಲ್ಲೇ ಜೈಲು ಪಾಲಾದ ಘಟನೆಗಳು ನಡೆದಿವೆ. ಈಗ ಅಂಥದ್ದೇ ಮತ್ತೊಂದು ಘಟನೆ ನಡೆದಿದೆ. ದೇವಿಯ ಸನ್ನಿಧಾನದ ಬೀಗ ಮುರಿಯೋಕೆ ಬಂದ ಕಳ್ಳರು ಜೈಲು ಪಾಲಾಗಿದ್ದಾರೆ. ಈ ಸಿಸಿಟಿವಿ ಫುಟೇಜ್ ನೋಡಿ. ಖದೀಮರಿಬ್ಬರು ದೇವಾಲಯದ ಬಾಗಿಲು ಒಡೆಯಲು ಬಂದಿದ್ದಾರೆ. ದೇಗುಲದ ಎದುರಿನ ಬಾಗಿಲನ್ನ ಒಡೆಯೋಕೆ ಶುರು ಮಾಡಿದ್ದೇ ತಡ ಸ್ಥಳದಲ್ಲಿದ್ದ ಕಾವಲುಗಾರ ಬೊಬ್ಬೆ ಹೊಡೆದಿದ್ದಾನೆ. ಇದರಿಂದ ದೇಗುಲದ ಆವರಣದ ಮನೆಯವರು ಹೊರ ಬಂದಿದ್ದಾರೆ. ಕಳ್ಳರಿಬ್ಬರು ಸ್ಥಳದಿಂದ ತಕ್ಷಣ ಎಸ್ಕೇಪ್ ಆಗಿದ್ದಾರೆ. ಇಲ್ಲಿಂದ ಮುಂದೆ ನಡೆದಿದ್ದೇ ಪವಾಡ. ರಾತ್ರಿ 1 ಗಂಟೆ ಸುಮಾರಿಗೆ ಕಳ್ಳರಿಬ್ಬರು ಕಳ್ಳತನ ಯತ್ನವನ್ನು ನಡೆಸಿದ್ರು. ದೇವಸ್ಥಾನದ ಮುಖ್ಯ ದ್ವಾರವನ್ನು ಹೊಡೆದು ಕಳ್ಳತನವನ್ನು ಮಾಡಬೇಕು ಅನ್ನೋಂಥ ಹೊಂಚು ಹಾಕಿ ಬಂದಿದ್ದರು. ಆದರೆ ಅದು ಸಫಲ ಆಗಲಿಲ್ಲ. ಹೌದು, ಇದು ಉಡುಪಿಯ ಪ್ರಸಿದ್ಧ ದೇವಾಲಯದ ಸ್ಟೋರಿ. ಮಹಿಷಮರ್ದಿನಿಯ ದೇಗುಲ ಕಳ್ಳತನಕ್ಕೆ